ಗ್ರಾಮದೇವಿ ತಾಯಿ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿ ಈ ದೇವಸ್ಥಾನಕ್ಕೂ ಮತ್ತು ನಮ್ಮ ಶಾಲೆಗೂ ಬಹಳ ನಂಟಿದೆ. ಯಾಕಂದರೆ ತಾಯಿಯ ಒಂದು ದತ್ತಕ ಶಾಲೆ ಅದು. ಹಾಗಾಗಿ ಪ್ರತಿ ವರ್ಷವೂ ಕೂಡ ನಾವು ಆರಂಭದಲ್ಲಿ ತಾಯಿಯ ಸ್ಥಾನಕ್ಕೆ ಬಂದು ಎಲ್ಲ ಮಕ್ಕಳ ಉತ್ತರೋತ್ತರ ಅಭಿವೃದ್ಧಿಗೆ ಉತ್ತಮವಾದ ಒಂದು ಶಿಕ್ಷಣವನ್ನು ಅವರು ಪಡ್ಕೊಳ್ಳಿ ಮತ್ತು ಶಾಲೆಯು ಕೂಡ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿನ ಆಗಲಿ ಅನ್ನೋ ಒಂದು ಕಾರಣಕ್ಕಾಗಿ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಇಂದಿನ ಕಾರ್ಯಕ್ಕೆ ನಾವು ಪ್ರವೃತ್ತರಾಗ್ತೇವೆ. ಹಾಗಾಗಿ ಇವತ್ತಿನ ದಿವಸ ಇಲ್ಲೆಲ್ಲ ನಾವೆಲ್ಲ ಬಂದಿದ್ದೇವೆ. ನೀವೆಲ್ಲ ನಿಮ್ಮ ಮನಸ್ಸಿನಲ್ಲಿ ಏನೇನು ಅಂದರೆ ತನಗೆ ಶಾಲೆ ಆರಂಭದಿಂದ ಕೊನೆಯವರೆಗೂ ಉತ್ತಮವಾದಂತಹ ವಿದ್ಯಾ ಬುದ್ಧಿಯನ್ನು ದಯಪಾಲಿಸುವಂತೇಳಿ ಶ್ರೀ ದೇವರಲ್ಲಿ ಪ್ರಾರ್ಥಿಸಿಕೊಳ್ಬೇಕು. ಹಾಗೆ ನಮ್ಮ ಬಾಲಕರು ಕೂಡ ಬಂದಿದ್ದೀರಿ. ಬಾಲಕರು ಕೂಡ ನಿಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿಕೊಳ್ಳಿ. ಮತ್ತು ಈ ಸಂದರ್ಭದಲ್ಲಿ ನಮಗೆ ಪೂಜೆಯನ್ನು ಸಲ್ಲಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥವರು ದೇವಸ್ಥಾನದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣ ಬಾಬಾಪೈ ಮತ್ತು ಅವರೆಲ್ಲ ಸಿಬ್ಬಂದಿ ವರ್ಗದವರು, ಜೊತೆಗೆ ಅರ್ಚಕರಾದ ಪ್ರಧಾನ ಅರ್ಚಕರಾದ ರಾಜು ಗುರುವೇರ್ ಅವರು ಕೂಡ ಅವ್ರು 2-3 ದಿವಸದಿಂದಲೇ ಕೇಳ್ತಾ ಇದ್ರು. ಅವರಿಗೆ ಮಕ್ಕಳು ಬರ್ತಾರೆ ಅಂತಂದ್ರೆ ಒಂಥರ ಖುಷಿ. ಇವತ್ತು ಚಂದ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ.
ಮಹಾಸತಿಯನ್ನು ಮೇಧಾವಿ ಮಾಡ್ತಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಸದಸ್ಯರು ಜೊತೆಗೆ ಶಾಲೆಯ ಅಭಿವೃದ್ಧಿಯಲ್ಲಿ ಸದಾ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾ ಶಿಕ್ಷಣ ಅಭಿಮಾನಿಗಳಾಗಿ ಎಲ್ಲ ಶಿಕ್ಷಕ ಅವರು ವೇದಿಕೆಗೆ ನಿಮ್ಮೆಲ್ಲರ ಪ್ರೀತ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅದೊಂದು ಮುಖ್ಯ ಔಪಚಾರಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇವತ್ತು ಕಾರ್ಯಕ್ರಮದ ವೇದಿಕೆಯೊಂದಿಗೆ ಶುಭಾರಂಭವನ್ನ ನೀಡುವಂತೆ ನಮ್ಮ ಮೂಷಿಕಾ ವಾಹನ ದೋಷ ವಿನಾಶ, ಮೂಷಿಕಾ ವಾಹನ ದೋಷ ವಿನಾಶ, ದೇವಗಣ ನಾಯಕ ಕಾಲ, ದೇವಗಣ ನಾಯಕ ಕಾಲ, ಕರುಣ ದಯಾ ಸಾರ ಗಿರಿ ಕನ್ಯಾಕುಮಾರ, ಕರುಣ ದಯಾ ಸಾರ ಗಿರಿ ಕನ್ಯಾಕುಮಾರ, ಸಂಗೀತ ಕಾದಾರ ನೀನೆ ದಯಾ ಸಾರ, ಸಂಗೀತ ಕಾದಾರ ನೀನೆ ದಯಾ ಸಾರ, ನೀ ಬಂದು ದಯ ತೋರು ಗೌರಿ ಕುಮಾರ, ನೀ ಬಂದು ದಯ ತೋರು ಗೌರಿ ಕುಮಾರ, ದೇವಗಣ ನಾಯಕ ಪಾಲಕ, ದೇವಗಣ ನಾಯಕ, ಶುಭ ಸ್ವಾಗತ, ಶುಭ ಸ್ವಾಗತ, ಸದಯ ಸಭ್ಯರೇ ವಂದನೆ, ವಂದನೆ ಸದಯ ಸಭ್ಯರೇ ವಂದನೆ, ಸದಯ ಸದ್ಗುಣ ಸಂಪನ್ನ ಸಭ್ಯರೇ ಸದಾ ಶುಭ ಸ್ವಾಗತ, ಶುಭ ಸ್ವಾಗತ, ಲೋಕದ ಸಿರಿ ಸೌರಭವನ್ನು ಸೂಸಲು ಸದಯ ಸಭ್ಯರೇ ವಂದನೆ, ವಂದನೆ ಸದಯ ಸಭ್ಯರೇ ವಂದನೆ, ಸದಯ ಸದ್ಗುಣ ಸಂಪನ್ನ ತಾಯಿ ಶಾಂತಿಗೆ ವಂದಿಸುತ್ತಾ 2026-27ನೇ ಸಾಲಿನ ಪ್ರಾರಂಭೋತ್ಸವದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಅನ್ನುವಂತಹ ಒಂದು ಶೈಕ್ಷಣಿಕ ಘೋಷವಾಕ್ಯದೊಂದಿಗೆ ನಮ್ಮ ಸರ್ಕಾರ ಈ ವರ್ಷದ ಶೈಕ್ಷಣಿಕ ವರ್ಷವನ್ನ ಆರಂಭಿಸ್ತಾ ಇದೆ. ಈ ಒಂದು ಪ್ರಾರಂಭೋತ್ಸವನ ನಾವು ದೇವರ ಆಶೀರ್ವಾದ ಪಡೆದು ಉತ್ತಮ ಆರಂಭವನ್ನ ಮಾಡಿದ್ದೇವೆ. ಯಾವುದೇ ಒಂದು ಕಾರ್ಯ ಆರಂಭದಲ್ಲಿ ಉತ್ತಮಗೊಂಡ್ರೆ ಇಡೀ ವರ್ಷ ಸುಗಮವಾಗಿ ಸಾಗ್ತದೆ ಅನ್ನುವಂತಹ ಭರವಸೆಯೊಂದಿಗೆ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲರನ್ನೂ ಸ್ವಾಗತಿಸುವ ಸದವಕಾಶ ನನ್ನದಾಗಿದೆ. ಹೇಳುವಂತಹ ಶ್ರೀ ಕೃಷ್ಣ ಬಾಬಾ ಪೈ ಸರ್ ಅವರು, ನಾವು ಶಿಕ್ಷಕರಾಗಿ ಶಾಲೆಗೆ 100% ಡೆಡಿಕೇಶನ್ ಅನ್ನ ಕೊಟ್ರೆ ನಮ್ಮ ಪೈ ಸರ್ ಅವರು 200% ಡೆಡಿಕೇಶನ್ ಅನ್ನ ಈ ಶಾಲೆಗೆ ಇರ್ತಾರೆ. ಯಾವತ್ತೂ ಸದಾ ನಮ್ಮ ಶಾಲೆಯ ಚಿಂತನೆಯಲ್ಲೇ ಇರ್ತಾರೆ. ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇದರ ವೇದಿಕೆ ಮೇಲೆ ಅವರಿಗೆ ಹಾಗೂ ಅವರ ಕುಟುಂಬದಿಂದ ಅವರ ಪತ್ನಿ ಅವರ ಮಕ್ಕಳು ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ವೆಲ್ಕಮ್ ಸರ್, ವೆಲ್ಕಮ್ ಮಾಡಿ. ಅದರೊಂದಿಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದ ಪೂರ್ವ ಸಿದ್ಧತೆಯೊಂದಿಗೆ ಎಲ್ಲ ನಾವು ಶಾಲೆಯ ಶೈಕ್ಷಣಿಕವಾಗಿ ನಿಮ್ಮನ್ನ ಯಾಕೆ ಆರತಿ ಬೆಳಗಿಸಿ ಸ್ವಾಗತಿಸಿಕೊಂಡಿದ್ದೇವೆ ಅಂತಂದ್ರೆ, ಮಕ್ಕಳು ದೇವರಿಗೆ ಸಮಾನ ಅಂತ ಹೇಳ್ತಾರೆ. ಒಂದು ನೆನಪಿಟ್ಟುಕೊಳ್ಳಿ, ಚಿಕ್ಕ ಮಕ್ಕಳಿಂದನೂ ಕೂಡ ಈ ಗುರು ವೃಂದದವರು ಅಂದ್ರೆ ಸ್ವಾಮಿಗಳು ಕೂಡ ನಮಸ್ಕಾರ ಮಾಡಿಸ್ಕೊಳ್ಳೋದಿಲ್ಲ ಅಂತೆ. ಯಾಕೆ? ಕಾರಣ ಇಷ್ಟೇ, ಮಕ್ಕಳಲ್ಲಿ ದೇವರನ್ನ ಕಾಣ್ತಾರೆ ಅಂತ. ಹಾಗಾಗಿ ನೀವೆಲ್ಲ
ದೇವರಿಗೆ ಸಮಾನ. ನಿಮ್ಮನ್ನ ಆರತಿಯನ್ನ ಮಾಡುವುದರ ಮುಖೇನವಾಗಿ ನಾವು ಶಾಲೆ ಬರಮಾಡಿಕೊಂಡಿದ್ದೇವೆ. ಈಗ ಜ್ಯೋತಿಯನ್ನ ಬೆಳಗಿಸಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಒಂದು ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಇವತ್ತು ಈ ಬೆಳಗುವಂತಹ ಈ ದೀಪ ಈ ಶೈಕ್ಷಣಿಕ ವರ್ಷದ ಉದ್ದಕ್ಕೂ ನಿಮ್ಮ ಬಾಳಿಗೆ ಬೆಳಕಾಗಲಿ, ಉತ್ತಮ ಶಿಕ್ಷಣವನ್ನು ನೀವು ಪಡೆಯುವಂತಾಗಲಿ ಎಂಬ ಸದಾಶಯದೊಂದಿಗೆ ದೀಪವನ್ನ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುವಂತೆ ನಮ್ಮ ಶಾಲೆಯ ಹಿತೈಷಿಗಳು ಮತ್ತು ದೇವಸ್ಥಾನದ ಧರ್ಮದರ್ಶಿಗಳು ಮತ್ತು ಶಿಕ್ಷಣ ಪ್ರೇಮಿಗಳಾದಂತಹ ಶ್ರೀಯುತ ಕೃಷ್ಣ ಬಾಬಾ ಪೈರವರನ್ನ ವಿನಂತಿಸಿಕೊಳ್ತಾ ವೇದಿಕೆಯ ಮೇಲಿರುವಂತಹ ಎಲ್ಲರೂ ಕೂಡ ಸಹಕರಿಸುವಂತೆಯೂ ಕೂಡ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಯಾವುದೇ ಸಂದರ್ಭದಲ್ಲಿಯೂ ಶಾಲೆಯ ಯಾವುದಾದ್ರೂ ಕಾರ್ಯಕ್ರಮಗಳಲ್ಲಿ ನಿಮ್ಮ ಸಹಾಯ ಸಹಕಾರ ಬೇಕು ಅಂದಾಗ ಖಂಡಿತ ಅವರು ಬರ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ವೇದಿಕೆ ಮೇಲಿರುವಂತಹ ನಮ್ಮ ಕೃಷ್ಣ ಬಾಬಪ್ಪಯ್ಯರವರು ಜೊತೆಗೂಡಿ ಎಲ್ಲ ಗಣ್ಯರು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ನಡೆಸಿಕೊಡುವುದಕ್ಕೆ ತಾವು ಸಾಕ್ಷಿಯಾಗಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ.
ಶಾಂತಿಕಾ ಪರಮೇಶ್ವರಿ ದೇವಿಗೆ, ಸ್ಥಾನಿಕ ಶ್ರೀ ಮಾರಸತಿ ದೇವಿಗೆ ವಂದನೆಗಳು. ಈ ಇಂದಿನ ಈ ಶುಭ ಪ್ರಾರಂಭೋತ್ಸವದಲ್ಲಿ ಆಗಮಿಸಿದ ಎಲ್ಲರಿಗೂ ಶುಭಾಶಯಗಳು. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ, ನಮ್ಮ ಶಾಲೆಯ ಗೌರವಾನ್ವಿತ ಶಿಕ್ಷಕ ವೃಂದಕ್ಕೂ, ಶಾಲಾಭಿವೃದ್ಧಿ ಮಂಡಳಿಯವರಿಗೂ, ನಮ್ಮ ಪಾಲಕರಿಗೂ, ಮುದ್ದು ಮಕ್ಕಳಿಗೂ ಶುಭಾಶಯಗಳು. ಈ ಶಾಲೆಯಲ್ಲಿ ಕಳೆದ ಒಂದು ವರ್ಷದಿಂದ ಮುಖ್ಯಾಧ್ಯಾಪಕರಾಗಿ ಯೋಗ್ಯ ದಕ್ಷವಾಗಿ ಕಾರ್ಯನಿರ್ವಹಿಸಿ ಈ ದಿನ ನಿವೃತ್ತಿ ಹೊರಟಿರುವ ಶ್ರೀ ಕಿರಣ್ ನಾಯ್ಕರಿಗೆ ನನ್ನ ವಂದನೆಗಳು. ಅವರ ಕಾಲಾವಧಿಯಲ್ಲಿ ಸಿಕ್ಕ ಸಮಯವಿದ್ದರೂ ಅವರು ವಿಧಾಯಕ ಕಾರ್ಯಗಳನ್ನು ಮಾಡಿದ್ದಾರೆ. ದಕ್ಷ ಪ್ರಾಮಾಣಿಕ ಶಿಕ್ಷಕರು. ಅವರು ನನಗೆ ಮೊದಲಿನಿಂದಲೂ ಪರಿಚಯ. ಭಾರತ ಸೇವಾದಳದ ಸಂಘಟಕರಾಗಿ ಈ ಕಾರ್ಯನಿರ್ವಹಿಸ್ತಾ ಇದ್ದೆವು. ಶಾಲೆಯ ಬಗ್ಗೆ ಕಳಕಳಿ ಇದೆ. ಅವರ ಮುಂದಿನ ವಿಶ್ರಾಂತಿ ಜೀವನವು ಸುಗಮವಾಗಿ ಅವರಿಗೆ ಸುಖ, ಶಾಂತಿ, ನೆಮ್ಮದಿ ನೀಡಲೆಂದು ಶ್ರೀದೇವಿಯಲ್ಲಿ ಪ್ರಾರ್ಥಿಸುತ್ತೇವೆ. ಅವರಿಗೆ ಮತ್ತು ದಂಪತಿಗೆ ನಮ್ಮ ಶುಭಾಶಯಗಳು. ಅದರಂತೆ ಅವರ ಸ್ಥಾನಕ್ಕೆ ಆಗಮಿಸಿದ ಶ್ರೀ ರಾಮಚಂದ್ರ ಶೆಟ್ಟಿಯವರು ಒಬ್ಬ ನಿಷ್ಠಾವಂತ ಶಿಕ್ಷಕರು, ಆದರ್ಶ ಶಿಕ್ಷಕರು, ಹೊನ್ನಳಿಯಲು ಹೆಸರು ಗಳಿಸಿದ್ದಾರೆ. ಇಲ್ಲೂ ಅವರು ಅವರ ಕಾಲಾವಧಿಯಲ್ಲಿ ಅವರ ಸೇವೆ ಯೋಗ್ಯ ರೀತಿಯನ್ನು ಮಾಡುತ್ತಾರೆಂಬ ವಿಶ್ವಾಸ ನಮಗಿದೆ. ಅವರು ಅದನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ಕಾರ್ಯಗಳಿಗೆ ಅವರ ಸಹಾಯ ಅಗತ್ಯವಿದೆ. ಮುಂದೆ ನಮ್ಮ ಯೋಜನೆಯಲ್ಲಿ 2 ಕಾರ್ಯಗಳು ಸ್ವಲ್ಪ ನಿಧಾನವಾದವು, ಅದು ಬೇಸರವಾಗಿದೆ. ಲೈಬ್ರರಿ ಮತ್ತು ಲ್ಯಾಬಾರ್ಟರಿ ಅದು ಅವಶ್ಯ ಇದ್ದೇ ಇದೆ. ಅದು ಆದಾಗ ಈ ಶಾಲೆಯ ಎಲ್ಲ ಅನುಕೂಲತೆಗಳನ್ನು ನಾವು ಕಲಿಸಿಕೊಟ್ಟಂತಾಗುತ್ತದೆ. ಈ ಶಾಲೆ ನಮ್ಮ ರಾಜ್ಯ ಮಟ್ಟದಲ್ಲಿ ಒಂದು ಹೆಸರು ಗಳಿಸಬೇಕು. ಹೊರಗಡೆ ಇದು ಗಳಿಸಿದೆ, ಜಿಲ್ಲಾ ಮಟ್ಟದಲ್ಲೂ ಗಳಿಸಿದೆ. ಎಲ್ಲರ ಬಾಯಲ್ಲಿ ಗುರುದಾರದಲ್ಲಿ ಶಾಲೆ ಅಂತ ಬರ್ತದೆ. ಅದು ಯಾಕಂದರೆ ನಮ್ಮ ಈ ಗ್ರಾಮ ದೇವಿಯ ಮತ್ತು ಪೂರ್ತಿ ಅನುಗ್ರಹ ಇದೆ, ಕೃಪಾ ಕಟಾಕ್ಷ ಇದೆ. ಅಲ್ಲಿ ಬರುವ ಭಕ್ತಾದಿಗಳಿಗೆ ನಾವು ಈ ವಿಷಯವನ್ನು ಹೇಳಿದಾಗ ಅವರು ಒಮ್ಮನಸ್ಸಿನಿಂದ ಅವರ ಶಕ್ತಿಯನ್ನು ಸಹಾಯ ಮಾಡುತ್ತಾ ಇದ್ದಾರೆ. ಈಗ ಇವತ್ತು ಹೇಳಿದ ಈ ಸರಿಕಾ ಬೇಜವಾನಿ ಅವರು ಮೂಲತಃ ಹೊನ್ನಾವರದವರು. ನಮ್ಮ ದೇವಸ್ಥಾನಕ್ಕೆ ಕಳೆದ 2 ತಿಂಗಳಿಂದ ಬಂದಿದ್ದರು. ಆ ಸಮಯದಲ್ಲಿ ನಾನಲ್ಲಿದ್ದೆ. ಅವರ ಪರಿಚಯವಾದಾಗ ಅವರಿಗೆ ವಿಷಯ ಹೇಳಿದೆ, ಹೀಗೆ ಶಾಲೆಯನ್ನು ದತ್ತಕ ನಾವು ತಗೊಂಡಿದ್ದೇವೆ, ನಿಮ್ಮ ಕೈ ಜೋಡಿಸಬೇಕು ಅನ್ನೋದು ಎಲ್ಲ ಮಾಹಿತಿ ಕರೆಯನ್ನು ಹಾಕಿಕೊಂಡು ಅವರು ಮಹತ್ತರವಾದ ಸಹಾಯಕನ ಬಗ್ಗೆ ಆಶೀರ್ವಾದ ಮಾಡಿದ್ದಾರೆ. 1-2 ದಿನಗಳಲ್ಲೂ ಅದು ಬರುವ ನಿರೀಕ್ಷೆ ಇದೆ. ಹೀಗಾಗಿ ಲೈಬ್ರರಿ ಮತ್ತು ಲ್ಯಾಬಾರ್ಟರಿ 2 ಕಾರ್ಯಗಳು ಪೂರ್ತಿ ಸಂಪನ್ನಗೊಳ್ಳುತ್ತವೆ ಎಂಬ ವಿಶ್ವಾಸ ಇದೆ ಮತ್ತು ಅವರು ಸಹಾಯ ಮಾಡುವ ಆಸೆ ತೋರಿಸಿದ್ದಾರೆ. ಇದಕ್ಕೆಲ್ಲ ಇಲ್ಲಿಯ ಶಿಕ್ಷಕರು ನನಗೆ ಪೂರ್ತಿ ಸಹಾಯ, ಸಹಯೋಗ, ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ. ಇದು ನಾನು ನಾಮಕೇವಸ್ಥೆ ಅಷ್ಟೇ. ಇದು ಎಲ್ಲ ಶ್ರೀದೇವಿ ಮತ್ತು ಇಲ್ಲಿ ಮಹಾಸತಿ ದೇವಿಯ ಮತ್ತು ಶ್ರೀಗಳ, ನಮ್ಮ 2 ಶ್ರೀಗಳ ಕೃಪಾಶೀರ್ವಾದ ಇದೆ. ಒಂದು ಶ್ರೀ ಸಚ್ಚಿದಾನಂದ ಭಾರತಿ ಮತ್ತು ನಮ್ಮ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ. ಅವರಿಂದಲೂ ಸಹಾಯದ ನಿರೀಕ್ಷೆಯಲ್ಲಿದ್ದೇವೆ. ಅವರು ಉತ್ಪ್ರೇಕ್ಷೆ ಮಾಡಿದ್ದಾರೆ, ತಮ್ಮಿಂದ ಸಹಾಯ ಬರ್ತದೆ. ಹೀಗಾಗಿ ಅವರೆಲ್ಲರ ಸಹಕಾರ, ಸಹಾಯ, ಆಶೀರ್ವಾದದಿಂದ ಈ ಶಾಲೆ ಮುಂದೆ ಒಂದು ಉತ್ತಮ ಸ್ಥಾನಕ್ಕೆ ಇರಲಿ, ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಲಿ, ಶಿಕ್ಷಕರಿಗೂ ಆಯುರಾರೋಗ್ಯ ನೀಡಲಿ ಎಂದು ಹಾರೈಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ರಾಮಚಂದ್ರ ಶೆಟ್ಟಿ ಅವರಿಗೂ ಕೂಡ ಶುಭವನ್ನು ಕೋರಿದ್ದಾರೆ. ಜೊತೆಗೆ ತಮಗೆಲ್ಲರಿಗೂ ಕೂಡ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಹೇಳಿ ಅವರು ದೇವರಲ್ಲಿ ಕೂಡ ಪ್ರಾರ್ಥಿಸಿಕೊಂಡಿದ್ದಾರೆ. ಅವರಿಗೆ ನಾನು ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇದೇ ಸಂದರ್ಭದಲ್ಲಿ ನಮ್ಮ ಶಾಲೆಯಿಂದ ವಯೋನಿವೃತ್ತಿಯನ್ನು ಹೊಂದಿರುವಂತಹ ಶ್ರೀಯುತ ರಮೇಶ್ ನಾಯ್ಕ ಅವರು ಈ ಶಾಲೆಯಲ್ಲಿ 6 ತಿಂಗಳ ಸೇವೆಯನ್ನು ಸಲ್ಲಿಸಿದ್ರು ಕೂಡ ಈ ಶಾಲಾ ಲೈಬ್ರರಿಗಾಗಿ ತನ್ನ ಪರವಾಗಿ ತಾನು 10,000 ರೂಪಾಯಿಯನ್ನ ಶ್ರೀಯುತ ಕೃಷ್ಣಬಾಬಪ್ಪ ಅವರನ್ನು ಕೊಡ್ತೇನೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇದೇ ಸಂದರ್ಭದಲ್ಲಿ ಅವರ ಕೈಯಲ್ಲಿ ಅದನ್ನು ಹಸ್ತಾಂತರಿಸ್ತಾ ಇದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಶ್ರೀಯುತ ರಮೇಶ್ ನಾಯ್ಕ ಅವರಿಗೆ ನಾನು